ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಇಂತಹ ಒಂದು ವೈಜ್ಞಾನಿಕ ಯುಗದಲ್ಲಿ ನಮಗೆ ಭೂತ ಪ್ರೇತ ಪಿಶಾಚಿ ಗಳ ಒಂದು ಸಮಸ್ಯೆಗಳು ನಿಜನಾ ಅಂತ ಹೇಳ್ಬಿಟ್ಟು, ಅಥವಾ ಇದು ನಿಜವಾಗ್ಲೂ ಇದೆಯಾ, ಇಂತಹ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಇರಲಿಕ್ಕೆ ಸಾಧ್ಯನಾ, ಇದನ್ನು ಎಷ್ಟರ ಮಟ್ಟಿಗೆ ನಾವು ನಂಬಬೇಕು, ಎಷ್ಟರ ಮಟ್ಟಿಗೆ ನಾವು ನಂಬಬಾರ್ದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಷಯವಾಗಿದೆ. ಸೊ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಂತಹ ವಿಡಿಯೋಗಳಿಂದ ಹಲವಾರು ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಈ ಥರ ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಆಗಿರ್ಬೋದು, ಅಥವಾ ಮದ್ದಿಡು ಕ್ರಿಯೆಗಳಾಗಿರ್ಬೋದು, ಇದಕ್ಕೆ ನೀವು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋನ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ, ಇದರಿಂದ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಚಾರಕ್ಕೆ ಬರ್ತೀನಿ. ನೋಡಿ, ಪ್ರಾಚೀನ ಕಾಲದಲ್ಲಿ ವಿಜ್ಞಾನವು ಇಷ್ಟೊಂದು ಜನಪ್ರಿಯ ಆಗಿರಲಿಲ್ಲ. ಯಾಕಂದರೆ ಇದಕ್ಕೆ 100ಕ್ಕೆ 100 ಅಂತ ಹೇಳ್ತೀನಿ. ಅಂತಹ ಸಂದರ್ಭದಲ್ಲಿ ಭೂತಚೇಷ್ಟೆ ಆಗಿರ್ಬೋದು, ದೆವ್ವ ಪಿಶಾಚಿಗಳ ಕಾಟ, ಇವುಗಳ ಬಗ್ಗೆ ಜನರಿಗೆ ಮೊದಲಿಗೆ ಒಂದು ವಿಶ್ವಾಸ ಇತ್ತು. ಏನೋ ಒಂದು ಸಮಸ್ಯೆ ಆಗಿದೆ, ಏನೋ ಒಂದು ಕಾಡಾಟ ಆಗಿದೆ, ಮನೆಯಲ್ಲಿ ಶಬ್ದಗಳಾಗ್ತಾಯಿದೆ, ಯಾಕೋ ಹೆಣ್ಮಗಳು ಉಲ್ಟಾ ಅಂದರೆ ತುಂಬ ಕೋಪ ಕ್ರೋರಿತವಾಗಿ ಮಾತಾಡ್ತಾ ಇದ್ದಾಳೆ, ಅವಳ ಮುಖ ಒಂಥರ ಇಳಿತಾ ಇದೆ, ಅಥವಾ ಅವಳ ಚಲನವಲನ ಏನು ಸರಿಯಾಗಿ ಇಲ್ಲ, ಇವಳು ಮಾಮೂಲಿಯಾಗಿ ಇಲ್ಲ, ಅಥವಾ ಮಗುನೇ ಆಗಿರ್ಬೋದು, ದೊಡ್ಡವರೇ ಆಗಿರ್ಬೋದು. ಅಂತಹ ಸಂದರ್ಭದಲ್ಲಿ ಅವರು ಒಂದು ಇದರ ರೀತಿಯಾಗಿ ಒಂದು ತಾಂತ್ರಿಕದ ರೀತಿಯಲ್ಲಿ ಮೊರೆ ಹೋಗ್ತಾಯಿದ್ರು. ಅವರಿಗೆ ಅದ್ರ ಬಗ್ಗೆ ವಿಶ್ವಾಸನೇ ಇತ್ತು. ಯಾಕಂದರೆ ಹಲವಾರು ಹಿರಿಯಗಳು ಪ್ರತಿಯೊಬ್ಬರ ಮನೆಯಲ್ಲೂ ಈ ವಿಚಾರವನ್ನು ಹೇಳ್ಕೊಟ್ಟಿದ್ರು. ಅದಕ್ಕಾಗಿ ಅವ್ರು ಏನು ಮಾಡ್ತಾಯಿದ್ರು, ಹಲವಾರು ರೀತಿಯ ಮಾಟ ಮಂತ್ರ ತಂತ್ರಗಳನ್ನು ತಿಳಿದವ್ರ ಹತ್ರ ಹೋಗಿ ಭೂತ ಶಾಂತಿಯನ್ನು ಮಾಡಿಸ್ತಾಯಿದ್ರು. ಈ ಭೂತ ಶಾಂತಿಯನ್ನು ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಅವರಿಗೆ ಒಳ್ಳೆಯ ಪರಿಣಾಮವನ್ನೇ ಸಿಗ್ತಾಯಿತ್ತು. ಈ ಭೂತ ಶಾಂತಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಮಣಿಯ ಮುಖಾಂತರ ಆಗಿರ್ಬೋದು, ಮಂತ್ರಗಳ ಮುಖಾಂತರ ಆಗಿರ್ಬೋದು, ಔಷಧಿಗಳ ಮುಖಾಂತರ ಯಾವ ತಾಂತ್ರಿಕರು ಸಾಧನೆ ಮಾಡಿರ್ತಾರೆ ಅಂತಹ ಗುರುಗಳು ವಿಶಿಷ್ಟವಾದಂತಹ ಒಂದು ಶಕ್ತಿ ಇರುತ್ತೆ ಅವರಿಗೆ. ಅವರು ಅಂತಹ ಒಂದು ಭಾವನೆ ಉಳ್ಳವರಾಗಿ ಅವರು ಇದಕ್ಕೆ ತಕ್ಕಂತೆ ಪರಿಹಾರಗಳನ್ನು ಖಂಡಿತವಾಗ್ಲೂ ಅವರು ಮಾಡಿಕೊಡ್ತಾಯಿದ್ರು. ಆದರೆ ಇಂದು ಯಾವುದೇ ದೋಷವನ್ನಾಗಲಿ ಸಮಸ್ಯೆಯನ್ನಾಗಲಿ ನಾವು ಮೊದಲಿಗೆ ವೈಜ್ಞಾನಿಕವಾಗಿ ಪರಿಹರಿಸಲು ಬಯಸೋದನ್ನ ನಮಗೆ ಕಂಡುಬರುತ್ತೆ. ಅದು ಕಾಮನ್ ಆಗಿ ಅದು ಪ್ರತಿಯೊಬ್ಬರ ಮನೆಯಲ್ಲೇ ಇರೋದು. ಆದ್ದರಿಂದ ನಾವು ನಮಗೆ ಯಾವುದೇ ರೀತಿಯ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಮಾತ್ರ ಯೋಚನೆಯನ್ನು ನಾವು ಮಾಡ್ತಾ ಇದ್ದೀವಿ. ಯಾವಾಗ ವೈಜ್ಞಾನಿಕವಾಗಿ ನಮಗೆ ಪರಿಹಾರ ಆಗಲಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಮಾತ್ರ ಅಂತಹ ಹಂತವು ತೀರಿ ಹೋಗ್ಬಿಟ್ಟಿರುತ್ತೆ, ವಿಪರೀತ ಮೀರಿ ಹೋಗಿ ಒಂದು ಮಾಂತ್ರಿಕ ಬಾಧೆ ಆಗಿರ್ಬೋದು, ಒಂದು ನಕಾರಾತ್ಮಕ ಶಕ್ತಿಗಳ ಹಂತವನ್ನು ನಾವು ಕಂಡುಕೊಂಡು ಮುಂದೇನಪ್ಪ ಮಾಡೋದು, ಹೇಗೆ ಪರಿಹಾರ ಮಾಡ್ಕೊಳ್ಳೋದು, ಹೇಗೆ ಅಂತೇಳಿ ಯೋಚಿಸಿ ಆನಂತರ ಮಾಟ ಮಂತ್ರ ತಂತ್ರಗಳಿಗೆ ಅವರು ಹೇಗೆ ಪರಿಹಾರ ಮಾಡಿಕೊಂಡು ಹೊರಗಡೆ ಬರಬೇಕು ಅಂತೇಳಿ ಮನಸ್ಸಾಗ್ತಾರೆ. ಯಾಕಂದರೆ ಈ ರೀತಿಯ ಮಾಟ ಮಂತ್ರ ತಂತ್ರಗಳನ್ನ ಜನರು ನಿಜವಾಗ್ಲೂ ಈಗಲೂ ಆಚರಿಸ್ತಾ ಇದ್ದಾರೆ. ಯಾಕಂದರೆ ನೀವು ನೋಡ್ಬೋದು, 4 ಕೂಡ ರಸ್ತೆಗಳಾಗಿರ್ಬೋದು, ಅಂಥ ಕಡೆ ಒಂದು ಕುಂಕುಮವನ್ನು ಹಾಕುವಂಥದ್ದು, ಅಥವಾ ನಿಂಬೆಹಣ್ಣು ಹಾಕುವಂಥದ್ದು, ದೀಪಗಳನ್ನ ಒಡೆದು ಹಾಕುವಂಥದ್ದು, ಅಥವಾ ಹರಕು ಬಟ್ಟೆಗಳು ಅಥವಾ ಹರಿದಿರೋ ಬಟ್ಟೆಗಳನ್ನ ಹಾಕೋದು, ಅನ್ನ ಹಾಕೋದು, ಮೊಟ್ಟೆಗಳನ್ನು ಒಡೆದು ಹಾಕೋದು, ಈ ಥರ ಒಂದು ಏನು ವಿಚಾರಗಳನ್ನು ನೀವು ಮಾಡಿರುವಂಥದ್ದು ನೀವು ನೋಡಿರ್ತೀರ. ಅಮಾವಾಸ್ಯೆ ಹುಣ್ಣಿಮೆಗಳು ಬಂದರೆ ಸಾಕು, ಇವೆಲ್ಲವೂ 3 ಕೂಡ ದಾರಿ 4 ಕೂಡ ದಾರಿಯಲ್ಲಿ ಹಾಕ್ಬಿಟ್ಟಿರ್ತಾರೆ. ಜೊತೆಗೆ ಯಾಕೆ ಇವರು ಈ ಥರ ಮಾಡ್ತಾರೆ ಅಂತಂದರೆ ಅವರ ಮನೆಯಲ್ಲಿ ಅದು ಅವರ ತಪ್ಪಲ್ಲ. ಯಾಕಂದರೆ ಅವರಿಗೆ ಆ ರೀತಿಯ ಸಮಸ್ಯೆಗಳು ಅವರಲ್ಲಿರುತ್ತೆ. ಮನೆಯಲ್ಲಿ ಬಿಡದೆ ನಿರಂತರವಾಗಿ ಕಾಯಿಲೆ ಅನುಭವಿಸ್ತಾ ಇರ್ತಾರೆ. ದನಕರುಗಳು ಇದ್ದಕ್ಕಿದ್ದಂಗೆ ರೋಗಗ್ರಸ್ತವಾಗೋದು, ಹಾಲು ಕೆಟ್ಟು ಹೋಗಿ ಹಸುವಿನ ಹಾಲಕ್ಕೆ ಕೊಡದೇ ಇರುವಂಥದ್ದು, ಹಾಲು ಅಥವಾ ಕರೆಯುವ ದನ ಎಮ್ಮೆ ತೊಂದರೆ ಕೊಡುವಂಥದ್ದು, ಹೋಗಿ ವೆಟರ್ನರಿ ಡಾಕ್ಟ್ರಿಗೆ ತೋರಿಸಿರ್ತಾರೆ, ಎಲ್ಲನೂ ಸರಿ ಇದೆ, ಆದರೂ ಹಾಲು ಸರಿಯಾಗಿ ಹಸು ಕೊಡದೇ ಇರುವಂಥದ್ದು, ಅಥವಾ ಹಾಲು ಕೊಡುವ ದನ ಅಥವಾ ಎಮ್ಮೆ ತಪ್ಪಿಸ್ಕೊಂಡು ಹೋಗುವಂಥದ್ದು, ಅದು ಎಷ್ಟೇ ರೀತಿಯಲ್ಲಿ ಚೆನ್ನಾಗಿ ನೋಡಿಕೊಂಡ್ರು ಒಂದು ತೊಂದರೆ ಕೊಡುವಂಥದ್ದು. ಹಾಗೆ ಮನೆಯಲ್ಲಿ ಮಕ್ಕಳೇನಾದರೂ ಇತ್ತು ಅಂದರೆ ವಿಪರೀತವಾಗಿ ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವಂಥದ್ದು, ಹೆದರ್ಕೊಂಡು ಹೊಟ್ಟೋಗುವಂಥದ್ದು, ಅಥವಾ ಒಂಥರ ಮಂಕಾಗಿ ಕೂತ್ಕೊಳ್ಳುವಂಥದ್ದು, ಅದು ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ಏನೋ ಒಂಥರ ದುರ್ಬಲ ರೀತಿಯಲ್ಲಿ ಇರ್ತಾರೆ. ಇಂತಹ ಲಕ್ಷಣಗಳನ್ನು ಗಮನಿಸಿದಾಗ ಯಾರೋ ನಮಗೆ ಮಾಡಿಸಿದ್ದಾರೆ ಅಂತ ಹೇಳ್ಕೊಂಡು ಜನರಿಗೆ ಅದೊಂದು ಊಹೆ ಬರುತ್ತೆ. ಆದರೆ
ನಮಗೆ ಇಂತಹ ಊಹೆ ಬಂದಾಗ ನಾವು ಮಾನಸಿಕ ತಜ್ಞರು ಅಥವಾ ಸೈಕೆಟ್ರಿ ಡಿಪಾರ್ಟ್ಮೆಂಟ್ ಅಥವಾ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಆಗಿದ್ರೂ ನಮಗೆ ಹಲವಾರು ಮಾತ್ರೆಗಳನ್ನ ತಗೋತಿರ್ತಾರೆ. ಆದರೆ ಅಂತಹ ವ್ಯಕ್ತಿಗೆ ಏನೋ ಒಂದು ಕಿವಿಯಲ್ಲಿ ಬಂದು ಭಾಸ ಆಗ್ತಾ ಇರುತ್ತೆ, ಏನೋ ಒಂದು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ, ಯಾವುದೇ ರೀತಿಯ ಸರಿಯಾಗಿ ನಿದ್ದೆ ಬರದೇ ಇರುವಂಥದ್ದು, ತುಂಬ ಮಾನಸಿಕ ಅಶಾಂತಿ, ತೊಳಲಾಟ ಇವೆಲ್ಲವೂ ಇರುತ್ತೆ. ವೈಜ್ಞಾನಿಕವಾಗಿ ನಾವು ಎಷ್ಟೇ ನೋಡಿದ್ರೂ ಅದಕ್ಕೆ ಪರಿಹಾರ ಆಗಲ್ಲ. ಯಾವ ಕೆಲಸವೂ ಕೈಗೂಡಲ್ಲ, ಒಂದು ಮನಸ್ಸಿನ ಶಾಂತಿ ಹಾಳಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಆಗ ಅವ್ರು ಅನ್ಕೋತಾರೆ ಏನೋ ಇದು ಗ್ರಹಗಳ ಕಾಟ ಇರ್ಬೋದು, ಅಥವಾ ಯಾರೋ ಮಾಟ ಮಂತ್ರ ಮಾಡಿ ನಮಗೆ ತಂದು ಹಾಕಿರ್ಬೋದು, ಅಥವಾ ಬೇರೆ ಏನೋ ದೆವ್ವನೋ ಭೂತನೋ ಪ್ರೇತನೋ ಅಥವಾ ನಮ್ಮ ಹಿರಿಯಕರ ಒಂದು ಏನು ಶಕ್ತಿಗಳು, ಅಥವಾ ನಮಗೆ ಒಂದು ಪ್ರೇತ ಬಾಧೆ ಇರ್ಬೋದು, ಅಥವಾ ಹಿರಿಯರ ಒಂದು ಶಾಪ ಇರ್ಬೋದು, ಅಥವಾ ಸ್ತ್ರೀ ಶಾಪ ಅಥವಾ ಪುರುಷರ ಶಾಪ, ಈ ಥರ ಏನಾದರೂ ನಮಗೆ ಇರ್ಬೋದು ಅಂತ ಹೇಳಿ ಆ ನಂತರದಲ್ಲಿ ಅವರು ಪರಿಹಾರಕ್ಕೆ ಅಥವಾ ಹಲವಾರು ಕಡೆ ಸುತ್ತುತ್ತಾರೆ. ನಾನು ನೋಡಿ, ಒಂದು ಯಂತ್ರ ಮಂತ್ರ ತಂತ್ರಶಾಸ್ತ್ರ ಅದಕ್ಕೆ ಪರಿಹಾರ ಅಂತ ಹೇಳಿಕೊಂಡು ಬಂದಂಥ ಸಂದರ್ಭದಲ್ಲಿ ಅದು ಮಹಾದೇವನೇ ಹೇಳಿರುವಂಥದ್ದು. ಹಾಗಾಗಿ ಇಲ್ಲಿ ನಾವು ನೋಡಬೇಕಾಗುತ್ತೆ. ಯಾಕಂದರೆ ನಮಗೆ ರೋಗಗಳು ಅಂತ ಹೇಳಿ ಇಂತಹ ರೋಗಗಳು ಬಂದಂತಹ ಸಂದರ್ಭದಲ್ಲಿ, ಯಾಕಂದರೆ ಮಾಟ ಮಂತ್ರ ಅಥವಾ ಭೂತ ಪ್ರೇತ ಪಿಶಾಚಿ ನಿಜವಾಗ್ಲೂ 100% ಇದೆ. ನಿಮಗೆ ವಿಸಿಬಿಲಿಟಿ ಇಲ್ಲದೆ ಇರ್ಬೋದು, ಅಂದರೆ ಕಣ್ಣಿಗೆ ಕಾಣದೆ ಇರ್ಬೋದು. ಆದರೆ ನೋಡಿ, ನಾನು ಹೇಳ್ತೀನಿ, ಜ್ಞಾನ ವಿಜ್ಞಾನನೇ ಬೇರೆ, ದಿವ್ಯಜ್ಞಾನ ಸುಜ್ಞಾನನೇ ಬೇರೆ. ನೋಡಿ, ಇವತ್ತಿನ ದಿನ ಡಾಕ್ಟರ್ಸ್ಗಳು ಒಂದು ಬ್ಲಡ್ ಟೆಸ್ಟಿಗೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ 2 ml 3 ml ಬ್ಲಡ್ ಟೆಸ್ಟ್ ತೆಗಿತಾರೆ, ಸಕ್ಕರೆ ಕಾಯಿಲೆಗೋ ಅಥವಾ ಬೇರೆ ಕೊಲೆಸ್ಟ್ರಾಲೋ ಏನೋ ನೋಡೋಕ್ಕೆ. ಅದನ್ನು ತೆಗೆದಾಗ ಕಾಣುವಂಥದ್ದು ಬ್ಲಡ್ ರೆಡ್ ಅಷ್ಟೇನೆ. ಆದರೆ ಅದರಲ್ಲಿ ಹಲವಾರು ರೀತಿಯ ಪರೀಕ್ಷೆಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಪರೀಕ್ಷೆಗಳು ವಿಭಿನ್ನವಾಗಿ ಮೈಕ್ರೋಸ್ಕೋಪಲ್ಲಿ ನೋಡಿಕೊಂಡು ಅದಕ್ಕೆ ಆದಂಥ ಹಲವಾರು ಮಿಷಿನ್ಗಳಲ್ಲಿ ಹಾಕಿ ಪರೀಕ್ಷೆ ಮಾಡ್ತಾರೆ. ಹಾಗೇನೇ ಇಂತಹ ಒಂದು ವಿದ್ಯೆ 100% ಇದೆ. ಭೂತ ಪ್ರೇತ ಪಿಶಾಚಿ ಶಾಕಿನಿ ಢಾಕಿನಿ ಇವೆಲ್ಲವೂ 100% ಇದೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಆದರೆ ಈ ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂತಹ ಸಂದರ್ಭದಲ್ಲಿ ಎಷ್ಟೋ ಜನ ವಿದ್ಯಾವಂತರಿಗೆ ಇದು ಅನುಭವ ಆಗಿದೆ. ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ, ಪರಿಹಾರ ಮಾಡ್ಕೋತಾರೆ. ಆದರೆ ಏನಂತಾರೆ, ನಾವು ಯಾರ ಹತ್ರ ಹೇಳ್ಕೊಳ್ಳಲ್ಲಪ್ಪ, ನೋಡಿದವ್ರು ಏನು ಅನ್ಕೋತಾರೋ. ಕೆಲವರು ಶಾಸ್ತ್ರ ಕೇಳಕ್ಕೆ ನಾವು ಬಂದಿದ್ದು ಅಂತ ಗೊತ್ತಾಗಬಾರ್ದು, ನಾವು ಈ ಥರ ಪರಿಹಾರ ಮಾಡ್ಕೊಂಡಿದ್ದೋ ಗೊತ್ತಾಗಬೇಕು. ಯಾಕಂದರೆ ಎಲ್ಲವೂ ಹಿಡನ್ನಾಗಿಯೇ ಮಾಡ್ಕೋತಾರೆ. ಕಾರಣ ಏನಂದರೆ ಪ್ರತಿಯೊಬ್ಬರಿಗೂ ವೈಯಕ್ತಿಕ ಬದುಕು ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದೇ ಥರದಲ್ಲಿ ಇಲ್ಲಿ ಆಗುವಂತಹ ಸಮಸ್ಯೆಗಳನ್ನು ನಾವು ಹಿಂದಿನ ಕಾಲದಲ್ಲಿ ಇದೇ ರೀತಿ ಪರಿಹಾರಗಳನ್ನು ಮಾಡ್ಕೋತಾ ಇದ್ರು. ಯಂತ್ರಗಳು, ಮಂತ್ರಗಳು, ತಂತ್ರಗಳು, ಹೋಮ ಹವನಗಳ ಮುಖಾಂತರ. ಇಲ್ಲಿ ನಾವು ನೋಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹಲವಾರು ರೀತಿಯ ಒಂದು ಬಾಧೆಗಳು ನಮಗೆ ಈ ಒಂದು ಏನು ಭೂತ ಪ್ರೇತ ಪಿಶಾಚಿ ಶಾಕಿನಿ ಇದ್ದಂಥ ಸಂದರ್ಭದಲ್ಲಿ ನಮಗೆ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ಯಾಕಂದರೆ ವಾತಪಿತ್ತ ಕಫದ ಮುಖಾಂತರ ನಮಗೆ ವ್ಯಾಧಿಗಳು ಶುರುವಾಗಿ ಗಾಳಿ ಬಡಿತದಿಂದನೇ ಈ ಪಿಶಾಚ ರೋಗ ನಮ್ಮ ದೇಹದಲ್ಲಿ ಉಂಟಾಗುತ್ತೆ. ಗಾಳಿಯ ಮುಖಾಂತರ. ಅದಕ್ಕೆ ಒಂದು ನೆಗೆಟಿವ್ ಎನರ್ಜಿ ಯಾವ ರೂಪದಲ್ಲಿ ಇರುತ್ತೆ ಅಂದರೆ ಗಾಳಿಯ ರೂಪದಲ್ಲೇ ಇರುತ್ತೆ ಅಂತ ನಾನು ನೇರವಾಗಿ ಹೇಳ್ತೀನಿ. ಯಾಕೆಂದರೆ ಇದಕ್ಕೆ ಹಲವಾರು ನಾವು ಪರಿಹಾರ ಮಾಡಿ ಕೊಟ್ಟಾಗಲೇ ಅದರ ವಿಚಾರಗಳು ಗೊತ್ತಾಗುವಂಥದ್ದು. ಹಾಗಾಗಿ ಪೈಶಾಚಿಕ ರೋಗ ಅಂತಲೇ ನಿರ್ಣಯಿಸಿ ನಾವು ಏನು ಮಾಡ್ತೀವಿ, ನಿವಾರಿಸಲು ಯಂತ್ರ ಮಂತ್ರ ಇದನ್ನು ನಾವು ಕೊಟ್ಟು ರೋಗಗಳನ್ನು ಗುಣ ಮಾಡೋದು. ಯಾಕೆ ಅಂತಂದರೆ ಇಂತಹ ಒಂದು ರೋಗವು ಭೂಮಂಡಲದಲ್ಲಿನೇ ನಿಮಗೆ ಗೊತ್ತಾಗುತ್ತೆ. ಯಾರೋ ಹಸುನೀಗಿರ್ತಾರೆ, ಅಂತಹ ಪಾಪಾತ್ಮವು ಗಾಳಿಯಲ್ಲಿ ಸೇರಿ ಮಾನವರನ್ನು ಬಾಧಿಸುತ್ತೆ. ಇದನ್ನು ನಾವು ದೈವಿಕ ಬೀಜಾಕ್ಷರದ ಪ್ರಣವ ಮಂತ್ರದ ಉಪಾಸನೆಯ ಮೂಲಕನೇ ನಾವು ನಿವಾರಣೆಯನ್ನು ಮಾಡಬೇಕು. ಯಾವಾಗ ಆ ವಿಷಗಾಳಿಯು ಮಾನವನ ನರಮಂಡಲದಲ್ಲಿ ಸೇರಿ ಪ್ರೇತ ರೂಪದಲ್ಲಿ ಕಾಡುತ್ತೆ, ಆಗ ಯಾವ ಔಷಧಿಯೂ ಗುಣಪಡಿಸಲಾಗದಂತಹ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ನೀವೆಷ್ಟೇ ನೋಡಿದರೂ ಇದು 100% ನಿಮ್ಮ ಕಣ್ಣಿಗೆ ಕಾಣಲ್ಲ. ಅಂತಹ ಸಂದರ್ಭದಲ್ಲಿ ಯಂತ್ರ ಮಂತ್ರ ತಂತ್ರದ ಮುಖಾಂತರ ನಾವು ಪರಿಹಾರವನ್ನು ನಾವು ಮಾಡ್ಕೋಬೇಕು. ಎಷ್ಟೋ ಸಂದರ್ಭದಲ್ಲಿ ನೋಡಬೇಕು, ನೀವು ಮಕ್ಕಳು ತುಂಬ ಅಳ್ತಾ ಇರುವಂತಹ ಮಕ್ಕಳಿಗೆ ನಾವು ತಕ್ಷಣ ಇಳೆಯನ್ನು ತೆಗಿತೀವಿ, ಒಂದು ಪರ್ಕೆಯಿಂದಾದರೂ ತೆಗಿತೀವಿ ಅಥವಾ ಕಲ್ಲುಪ್ಪಿನಿಂದನಾದರೂ ತೆಗಿತೀವಿ. ಅಂತಹ ಸಂದರ್ಭದಲ್ಲಿ ಆ ಮಗು ಏನು ಮಾಡುತ್ತೆ, ಅಳೋದನ್ನು ನಿಲ್ಲಿಸುತ್ತೆ. ಅಥವಾ ಯಾರೋ ಬಂದು ಹೋದಂಥ ಸಂದರ್ಭದಲ್ಲಿ ಒಂದು ಪರ್ಕೆ ಎಳೆಯನ್ನು ತೆಗಿತಾರೆ. ಮಗು ತುಂಬ ಗಲಾಟೆ ಮಾಡ್ತಾ ಇರ್ತದೆ, ತುಂಬ ಮೈ ಏನೋ ಒಂಥರ ನುಲಿಯೋದು ಆ ಥರ ಎಲ್ಲ ಮಾಡ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಮನೆಯಲ್ಲೇ ನೀವು ನೋಡ್ಬೋದು ಇಳೆ ತೆಗೆಯುವಂಥದ್ದು ಮಾಡ್ತಾರೆ. ಕೆಲವ್ರನ್ನ ನೀವು ನೋಡ್ಬೋದು ಸೆಗಣಿ ಮುಖಾಂತರ ಇಳೆ ತೆಗಿತಾರೆ. ಕೆಲವರು ಬೆಂಕಿ
ಅಂದರೆ ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ನೀರು ಹಾಕಿ ಚುಂಬು ಹಾಕಿ ಇಳೆ ತೆಗೆಯುವಂಥ ಪದ್ಧತಿ ಎಲ್ಲ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಮಗು ಶಾಂತವಾಗುತ್ತೆ, ನೀವು ನೋಡಬೇಕು. ಅದೇ ಥರ ಇಂತಹ ಒಂದು ಭೂತ ಬಾಧೆ, ಪ್ರೇತ ಬಾಧೆ, ಶಾಕಿನಿ ಢಾಕಿನಿಯ ಬಾಧೆಗಳು ಇರುವುದು 100ಕ್ಕೆ 100 ನಿಜ. ಯಾವಾಗ ನಮಗೆ ಇದು ಗೋಚಾರ ಕಣ್ಣಿಗೆ ಆಗದೇ ಇರ್ಬೋದು, ಆದರೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ನಮಗೆ ಆಗ್ತಾ ಇರುತ್ತೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳೇಬೇಕು. ಇದು ಎಷ್ಟೇ ವೈಜ್ಞಾನಿಕವಾಗಿ ಮುಂದಿರಿದ್ರು, ಪ್ರಪಂಚದಲ್ಲಿ ಎಷ್ಟೇ ನಾವು ಮುಂದುವರೆದಿದ್ರು, ಎಂಥ ಸೆಕೆಂಡಲ್ಲೂ ನಾವು ಮೊಬೈಲು ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅಥವಾ ನಮ್ಮದು ವಾಟ್ಸಾಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮು, ವೈಜ್ಞಾನಿಕವಾಗಿ ನಾವು ಎಷ್ಟೇ ಮುಂದುವರೆದಿದ್ರು ಕಣ್ಣಿಗೆ ಕಾಣದೇ ಇರುವಂಥ ಒಂದು ಪ್ಯಾರಾನಾರ್ಮಲ್ ಪವರ್ಸ್ ಅಥವಾ ಅಗೋಚರವಾದ ಶಕ್ತಿ ಇದೆ. ಖಂಡಿತವಾಗಲೂ ಅದರಿಂದ ಸಮಸ್ಯೆಗಳು ಇದ್ದೇ ಇದೆ ಅಂತ ಹೇಳ್ತೀನಿ ಪ್ರಿಯ. ಇದನ್ನು ತೋರಿಸಿ ಅಂತ ಹೇಳಿದ್ರೆ ಅಂತಹ ಎನರ್ಜಿಯನ್ನು ಎಲ್ಲರಿಗೂ ನೋಡಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ 100ಕ್ಕೆ 100 ಸಾಧ್ಯ. ಆದರೆ ಎಷ್ಟೋ ಜನಕ್ಕೆ ಇದು ಕಾಣಲ್ಲ ಅಂತ ಹೇಳ್ತಾರೆ ಕೆಲವರು. ಆದರೆ ಯಾಕೆ ಕಾಣಲ್ಲ ಅಂತಂದರೆ ನಿಮ್ಮ ಜ್ಞಾನ ಅಥವಾ ನಿಮ್ಮ ಒಂದು ಏನು ಹೇಳ್ಬೋದು ಅಂತಂದರೆ ನಿಮಗೆ ಅದರಲ್ಲಿ ಇರುವಂಥ ಆಸಕ್ತಿ ಅನ್ನೋದಕ್ಕಿಂತ ನೀವು ಅದಕ್ಕೆ ಕನೆಕ್ಟ್ ಆಗಬೇಕು. ಯಾಕಂದರೆ ನಾವು ಅದಕ್ಕೆ ಹೇಳೋದು ಧ್ಯಾನ, ಮಂತ್ರ ಇವೆಲ್ಲ ಹೇಳೋದ್ರಿಂದ ನಾವು ಭಗವಂತನಿಗೆ ಹತ್ರ ಆಗ್ತೀವಿ. ಜೊತೆಗೆ ಪ್ರಕೃತಿಯಲ್ಲಿ ನಡೆಯುವಂತಹ ಎಲ್ಲ ಕ್ರಿಯೆಗಳು ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾವಾಗ ನಾವು ಪ್ರಕೃತಿಯನ್ನು ವಿರೋಧಿಸ್ತೀವಿ ಅಂತಹ ಸಂದರ್ಭದಲ್ಲಿ ಇದರಿಂದ ನಮಗೆ ಆದಷ್ಟು ಸಮಸ್ಯೆಗಳೇ ಉಂಟಾಗುತ್ತೆ. ಈಗ ಪ್ರಾಣಿ ಪಕ್ಷಿಗಳಿಗೆ ನೋಡಿ, ಒಂದು ಯಾವುದರಲ್ಲಿ ಪ್ರಕೃತಿಯಲ್ಲಿ ಆಗುವಂಥ ಹಲವಾರು ಬದಲಾವಣೆಗಳು ಗೊತ್ತಾಗ್ತಿರುತ್ತೆ. ಆದರೆ ನಮಗೆ ಏನೇ ಸಮಸ್ಯೆಗಳು ಬರಲಿಕ್ಕಿಂತ ಮುಂಚೆ ಇಂಥ ಭೂತ, ಪ್ರೇತ, ಪಿಶಾಚಿ ಯಾವುದೇ ಆಗಲಿ ನಮ್ಮ ಮೈಯನ್ನು ಮುಟ್ಲಿಕ್ಕಿಂತ ಮುಂಚೆ ಅಥವಾ ನಮ್ಮ ದೇಹವನ್ನು ಸೇರಲಿಕ್ಕಿಂತ ಮುಂಚೆ ನಮ್ಮ ಮನೆಯೊಳಗಡೆ ಬರುತ್ತೆ. ಆನಂತರವೇ ಅದು ನಮ್ಮ ದೇಹವನ್ನು ಪ್ರವೇಶ ಮಾಡಿ ನಮಗೆ ಸಮಸ್ಯೆಯನ್ನು ಉಂಟು ಮಾಡೋದು. ಅಲ್ಲಿ ತನಕ ನಮ್ಮ ದೇಹದಲ್ಲಿ ಬರಲಿಕ್ಕಿಂತ ಮುಂಚೆ ಹೊರಗಡೆ ವಾಯುಮಂಡಲದಲ್ಲಿ ಅದು ಸಂಚಾರ ಮಾಡ್ತಾ ಇರುತ್ತೆ. ಯಾವಾಗ ವಾಯುಮಂಡಲದಲ್ಲಿ ಸಂಚಾರ ಮಾಡಿ ನಾವು ಮನೆಯಲ್ಲಿ ಒಂದು ನಿತ್ಯ ಪೂಜೆ ಇಲ್ಲ, ನಿತ್ಯ ಒಂದು ಅನುಷ್ಠಾನ ಇಲ್ಲ, ಹೇಗೆ ಬೇಕಂದರೆ ಹೇಗೆ ಇರೋದು, ಅಂತಹ ಸಂದರ್ಭದಲ್ಲಿ ನಮ್ಮ ಹೌರನ್ನು ವೀಕ್ ಆಗಿದ್ದು, ನಮಗೆ ಯಾವುದೋ ಕರ್ಮದ ವಿಚಾರವಾಗಿ ನಮ್ಮ ಹಿಂದಿನ ಜನ್ಮದ ಕರ್ಮನೂ ಇತ್ತು ಅಂತಂದರೆ ಅಂತಹ ಸಂದರ್ಭದಲ್ಲಿ ಅಂತಹ ಒಂದು ಪ್ರೇತಾತ್ಮವಾಗಿ ಇರುವಂತಹ ಆತ್ಮಗಳು ವಿಷಗಾಳಿಯ ಮುಖಾಂತರ ನಮ್ಮ ದೇಹದಲ್ಲಿ ನರಮಂಡಲದಲ್ಲಿ ಸೇರಿ ನಮಗೆ ಸಮಸ್ಯೆಯನ್ನು ಕೊಡುತ್ತೆ. ಇದು 100ಕ್ಕೆ 100 ಸತ್ಯ ಅಂತ ಹೇಳ್ತೀನಿ ಪ್ರಿಯ. ಇಂತಹ ವಿಚಾರವನ್ನು ಹಲವಾರು ಜನಕ್ಕೆ ನೀವು ಶೇರ್ ಮಾಡಿ. ಇದರಿಂದ ಹಲವಾರು ಸಮಸ್ಯೆಗಳು ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳನ್ನು ನಾನು ನನ್ನ ಚಾನಲಲ್ಲಿ ಕೊಟ್ಟಿದ್ದೀನಿ. ಯಾರಿಗಾದರೂ ಇದರ ಬಗ್ಗೆ ಪರಿಹಾರವನ್ನು ಮಾಡ್ಕೋಬೇಕು ಅಂತಿದ್ರೆ ನನ್ನ ನೇರ ಭೇಟಿಗೆ ಮಾಡಿ. ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ. ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ. ಏನೇ ಸಮಸ್ಯೆ ಇದ್ದರೂ ಇಂತಹ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡ್ಕೋಬೋದು. 100ಕ್ಕೆ 100 ಭೂತ, ಪ್ರೇತ, ಪಿಶಾಚಿ ಅಥವಾ ಗೋಸ್ಟ್ ಅಂತ ಏನು ಹೇಳ್ತೀವಿ ಖಂಡಿತವಾಗ್ಲೂ ನಿಜ. ಯಾಕಂದರೆ ನಿಮಗೆ ಮನೆಯಲ್ಲಿ ನೀವು ಎಲ್ಲರೂ ಬಾಗಿಲು ಹಾಕಿರಿ, ಎಲ್ಲೋ ಒಂದು ಕಡೆ ಇಂಥ ನೆಗೆಟಿವ್ ಎನರ್ಜಿ ಇದ್ದಂಥ ಕಡೆ ನಿಮಗೆ ಶಬ್ದಗಳು ಬರ್ತಾ ಇರುತ್ತೆ, ಅಥವಾ ಒಂದು ಕೆಟ್ಟ ವಾಸನೆಗಳು ಬರ್ತಾ ಇರುತ್ತೆ, ಅಥವಾ ನಲ್ಲಿ ಓಪನ್ ಆಗೋದು, ಈ ಥರ ಸಣ್ಣದರಲ್ಲೇ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಯಾರೋ ಹತ್ತಿರ ಬಂದಂಗೆ ಆಗೋದು, ಸ್ಕ್ರೀನ್ಗಳು ಅಳಗಾಡುವಂಥದ್ದು, ಲೈಟ್ ಹಾಕೋದು, ಇವೆಲ್ಲವೂ ಇರುತ್ತೆ. ಹಾಗಾಗಿ ಇದು 100ಕ್ಕೆ 100 ಸತ್ಯ ಅಂತ ಹೇಳ್ತೀನಿ ಪ್ರಿಯ. ಹಾಗೆ ಇಂಥ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.